ವಿಶ್ವನಾಥ್ ಅವರು ಮತ್ತು ಇನ್ನೊಬ್ಬರು ಯಾರೋ ಒಬ್ಬರು ಸಾಮಾಜಿಕ ಕಾರ್ಯಕರ್ತ ಅಂತ ಅಂತಾರೆ. ಅವರು ನನ್ನನ್ನು ಮೂಡಾದಲ್ಲಿ ಸೈಟ್ ತಗೊಂಡವ್ರೆ, ಆ ಸೈಟ್ ಇವ್ರದ್ದು, ಈ ಸೈಟ್ ಇವ್ರದ್ದು, 20 ಸೈಟ್ ಇವ್ರದ್ದು, 18 ಸೈಟ್ ಇವ್ರದ್ದು ಅಂತ ಹೇಳುವಂಥದ್ದು ಕೇಳಿದ್ದೀನಿ. ನಾನು ಒಂದೇ 1 ಇಂಚು ಸೈಟು ನನ್ನ ಹೆಸರಲ್ಲಿದ್ದರೆ ಅವತ್ತು ನಾನು ಸಾರ್ವಜನಿಕ ಜೀವನದಿಂದನೇ ಆಚೆ ಹೊರಟೈತೀನಿ. ಕತ್ನೆ ಕುಯ್ದು ಬಿಡಲಿ ನನ್ನನ್ನು. ಮೂಡಾದಲ್ಲಿ ಒಂದೇ 1 ರೂಪಾಯಿ ಬೆನಿಫಿಟ್ ತಗೊಂಡವನೇ ಅಂತ ಅಂದ್ರೂ ನನಗೆ ಮೂಡಾಯಿಂದ ಲಾಸ್ ಆಗೈತೆ ಹೊರತು ಮೂಡಾಯಿಂದ ನನಗೆ ಯಾವುದೇ ಥರವಾದ ಬೆನಿಫಿಟ್ ಆಗಿಲ್ಲ. ಅವ್ರಿಗೆ ಯಾರು ಮಾಹಿತಿ ಕೊಟ್ಟವ್ರು ಅನ್ನೋದು ಗೊತ್ತಿಲ್ಲ. ಅವ್ರು ಮಾತಾಡಬೇಕಾದ್ರೆ ಅವ್ರ ವಯಸ್ಸಿನಲ್ಲಿ ಹಿರಿಯವರು ಮತ್ತು ತುಂಬ ಅನುಭವಿಸ್ತಾ ರಾಜಕಾರಣಿ ಅಂತ ಅಂದ್ಬಿಟ್ಟು ನಾನು ಅವರಿಗೆ ಗೌರವ ಕೊಟ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ಬೇರೆ ಯಾರಾದ್ರೂ ಮಾತಾಡಿದರೆ 100ಕ್ಕೆ 100 ಡೆಫರ್ಮೇಷನ್ ಕೇಸ್ ಆಗ್ತಾಯಿದ್ದೆ. ನಾನು ಅವ್ರ ಬಗ್ಗೆ ಗೌರವ ಇರೋದ್ರಿಂದ ನಾನು ಅದನ್ನು ಮಾತಾಡೋಕ್ಕೆ ಹೋಗಿರಲಿಲ್ಲ, ನಾನು ಅದ್ರ ರಿಯಾಕ್ಷನ್ನು ಕೊಡೋಕ್ಕೆ ಹೋಗಿರಲಿಲ್ಲ. ಒಂದೇ 1 ಇಂಚು ಜಾಗ ಮೂಡಾದು ನಾನೇನಾದ್ರೂ ಪಡೆದಿದ್ದರೆ, ಇಲ್ಲ ನನ್ನ ಸಂಬಂಧಿಕರುಗಳಿಗೆ, ನನ್ನ ಹೆಂಡ್ತಿಗೋ, ನನ್ನ ಮಕ್ಕಳಿಗೋ, ನನ್ನ ತಮ್ಮನಿಗೋ, ನನ್ನ ತಮ್ಮನ ಹೆಂಡ್ತಿಗೋ, ನಮ್ಮ ಅಮ್ಮನಿಗೋ, ನನ್ನ ಮನೇಲಿರುವಂಥ ಯಾರು ಒಬ್ಬ ಮೆಂಬರ್ಗೆ 50-50 ರೇಷಿಯೋಲಿ 1 ಇಂಚ್ ಜಾಗನ ನಾನೇನಾದ್ರು ತಗೊಂಡಿದ್ದೀನಿ ಅಂತ ಪ್ರೂವ್ ಮಾಡಿಬಿಟ್ರೆ ಅವ್ರು ಹೇಳ್ದಂಗೆ ನಾನು ಕೇಳ್ತೀನಿ. ನಮ್ಮದು ಕೃಷಿ ಹಿನ್ನೆಲೆ ಇದ್ದಂಥ ಕುಟುಂಬ. ನಮ್ಮ ತಾತನ ಹೆಸರು KL ಮಾದೇಗೌಡ ಅಂತ, ನಮ್ಮಪ್ಪನ ಹೆಸರು M ಕೃಷ್ಣ ಅಂತ. ನಮ್ಮಪ್ಪನ ಜೊತೆಲಿ 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು ಹುಟ್ಟಿರುವಂಥದ್ದು. ನಮ್ಗೆ ಲ್ಯಾಂಡ್ ಲೂಸರ್ ಸೈಟೇ 36 ಲ್ಯಾಂಡ್ ಲೂಸರ್ ಸೈಟ್ ಐತೆ ನನಗೆ. ನಮ್ಮ ಭೂಮಿ ಮೂಡಕ್ಕೆ ಕೊಟ್ಟಿರುವಂಥ ಭೂಮಿಗಳಿಗೆ 1974ನೇ ಇಸ್ವಿಯಿಂದ ನಮ್ಮ ಭೂಮಿ ಅಕ್ವೈರ್ ಆಗೋಕ್ಕೆ ಶುರುವಾಗೈತೆ. ಎಕರೆಗೆ 8,000 ರೂಪಾಯಿಂದ ಹೈಯೆಸ್ಟು ಎಕರೆಗೆ 1,20,000 ರೂಪಾಯಿ ನಮಗೆ ಭೂಮಿಗೆ ಕೊಟ್ಟಿರೋದು. ಇವತ್ತು ಆನಂದ ಗೃಹ ನಿರ್ಮಾಣ ಇರ್ಬೋದು, ಆನಂದ ಗೃಹ ನಿರ್ಮಾಣದ ಸೊಸೈಟಿಲಿರುವಂಥ ಸೈಟ್ ಇರ್ಬೋದು, ಆನಂದ ಗೃಹ ಲೇಔಟು, ಐಶ್ವರ್ಯ ಲೇಔಟ್ ಇರ್ಬೋದು, ಅದೆಲ್ಲವೂ ನಮ್ಮ ಭೂಮಿಲೇ ಮಾಡಿರುವಂಥ ಲೇಔಟ್ಗಳು. ಇವೆರಡೊಂದು ಪ್ರೈವೇಟಿಗೆ ಕೊಟ್ಟಿದ್ವಿ. ಇನ್ನು ಮಿಕ್ಕದ್ದು ಉದ್ದಿನಡ ಇರ್ಬೋದು, ಮಾರಾಣಿ ಎಡ ಇರ್ಬೋದು, ಮಾರಿಗುಡಿ ಹೊಲ ಇರ್ಬೋದು, ಈ ಥರದ್ದೆಲ್ಲವೂ ಮೂಡಾದವ್ರು ಅಕ್ವೈರ್ ಮಾಡ್ಕೊಂಡು ನಮ್ಗೆ ಲ್ಯಾಂಡ್ ಲೂಸರ್ ಸೈಟ್ಸ್ನೂ ಕೊಟ್ಟವ್ರೆ. ಈ ಏನು ಪ್ರೈವೇಟ್ ಸೊಸೈಟಿಯವರು ನಮ್ಮ ಹತ್ರ ತಗೊಂಡು ಲ್ಯಾಂಡ್ನ ತಗೊಂಡು, ನಮ್ಮ ಲ್ಯಾಂಡ್ನ ತಗೊಂಡು ಲೇಔಟ್ ಮಾಡಿದರೆ ಅಲ್ಲೂ ನಮಗೆ ಸೈಟ್ಗಳನ್ನ ಕೊಟ್ಟಿದ್ದಾರೆ. ಆ ಸೈಟ್ಗಳು ಬಿಟ್ಟು ನನಗೆ ಮತ್ತಿನ್ನೊಂದು 50-50 ಅನುಪಾತದಲ್ಲಿ ಸೈಟ್ ತಗೊಂಡು ಮನೆ ಕಟ್ಸುವಂಥದ್ದು, ಇಲ್ಲ ಜೀವನ ಮಾಡುವಂಥದ್ದು ಪರಿಸ್ಥಿತಿ ಬಂದಿಲ್ಲ. ಆ ಪರಿಸ್ಥಿತಿ ಬಂದರೆ ಸೂಸೈಡ್ ಮಾಡ್ಕೊಂಡು ಸತ್ತೋಯ್ತೀನಿ.